ನಾವು ನಮ್ದು ಒಂದು ಆಕ್ಷನ್ ಸೀಕ್ವೆನ್ಸ್ ಬರುತ್ತೆ ಅದರಲ್ಲಿ. ಅದರಲ್ಲಿ ಫನ್ ಅಲ್ಲ, ತುಂಬಾನೇ ಟಫ್ ಇತ್ತು. ಅದೇ ಮೊನ್ನೆ ಹೇಳ್ತಾ ಇದ್ರು, ಕಾಲೆಲ್ಲ ಏಟ್ ಮಾಡ್ಕೊಂಡಿದ್ದು. ಅಂದರೆ ಅದು ಆ್ಯಕ್ಷನ್ ಸೀಕ್ವೆನ್ಸು ಅದರ ಒಂಥರ ಫಾಸ್ಟ್ ಚೇಸ್ ಥರ ಇದೆ. ಅದು ಅಲ್ಲಿ ಸಖತ್ ಟಫ್ ಇತ್ತು. ನಾವು ಅಂದರೆ ಬಂಡೆಯಿಂದ ಬಂಡೆಗೆ ಹಾರಬೇಕು, ಅಲ್ಲಿ ಬಗ್ಬೇಕು, ಕ್ರಾಲ್ ಮಾಡ್ಕೊಂಡು ಹೋಗ್ಬೇಕು, ಈ ಥರದ್ದೆಲ್ಲ ಇತ್ತು. ಐ ಥಿಂಕ್ ಅದು ತುಂಬ ಟಫ್ ಆಯಿತು. ಎಲ್ಲರಿಗೂ ಏನೋ ಒಂದು ಏಟ್ ಆಯಿತು, ಸ್ಕ್ರ್ಯಾಚ್ ಆಯಿತು ಎಲ್ಲ. ನೈಟ್ ಶೂಟ್ಸ್ ಎಲ್ಲ ಜಾಸ್ತಿ ಇರ್ತಾ ಇತ್ತು ಅವಾಗ. ನೀವು ನೋಡಿರ್ತೀರಾ ಕೆಲವುದ್ರಲ್ಲಿ ನಾವು ಬ್ಲ್ಯಾಕ್ ಟೈರಲ್ಲಿ ಬರ್ತಾ ಇರ್ತೀವಿ. ಸೊ ಅದು ಶೂಟ್ ಮಾಡೋದು ಅಷ್ಟು ಸುಲಭ ಅಲ್ಲ. ಅಂದರೆ ಈ ರಾಕಿ ಮೌಂಟೇನ್ ಟೈಪ್ ಏರಿಯಾದಲ್ಲಿ ಹೋಗಿರಬೇಕಿದ್ರೆ ಕ್ಯಾಮ್ರಾ ಆ್ಯಂಗಲ್ಸ್ ಇರ್ಬೋದು, ಅದಕ್ಕೆ ತಕ್ಕಾಗಿ ನಾವಿರೋದು ಮತ್ತು ಕತ್ಲಲ್ಲಿ ಶೂಟ್ ಮಾಡೋದು ಇದೆಲ್ಲ ತುಂಬ ರಿಸ್ಕಿ ಇರುತ್ತೆ. ಆ್ಯಂಡ್ ಕಮ್ಮಿ ಟೈಮ್ ಕೂಡ ಇರುತ್ತೆ. ಬಿಕಾಸ್ ಬೆಳಕಾಗ್ಬಿಟ್ರೆ ಮತ್ತೊಂದು ದಿವಸ ಶೂಟಿಗೆ ಹೋಗ್ಬೇಕಾಗತ್ತೆ ನಾವು. ಸೊ ಆದಷ್ಟು ಬೇಗ ಮುಗಿಸ್ಬೇಕಿರುತ್ತೆ. ಟೆಕ್ನಿಷಿಯನ್ಸ್ ಇರ್ತಾರೆ, ಸ್ವಲ್ಪ ಸೌಂಡ್ಸ್ ಎಲ್ಲ ಅವಾಯ್ಡ್ ಮಾಡಿ ದೂರ ನಿಂತಿರ್ತೀವಿ, ಅಲ್ಲಿಂದ ನಾವು ಓಡಿ ಬರಬೇಕೆಲ್ಲ ಮ್ಯಾಚ್ ಮಾಡಬೇಕಿರುತ್ತೆ. ಆ್ಯಕ್ಚುಲಿ ಸ್ವಲ್ಪ ಚಾಲೆಂಜಿಂಗೇ ಇತ್ತು ಸುಮಾರಷ್ಟು ಸೀನ್ ಶೂಟ್ ಮಾಡೋದು. ಭಾಳಷ್ಟು ಗೊತ್ತಿರಲ್ಲ, ಅಂದರೆ ನೈಟು ಶೂಟ್ ಎಕ್ಸ್ಪೆನ್ಸಿವ್ ಜಾಸ್ತಿ ಅಂತ ಸಿನಿಮಾ ಫೀಲ್ಡಲ್ಲಿ. ಹೌದು, ನೈಟ್ ಶೂಟು ಅಂದರೆ ನಿಮಗೆ ಹೇಗೆ ಅಂದರೆ ನಿಮಗೆ ಅದು ನೆಕ್ಸ್ಟ್ 3-4 ಡೇಸು ನಿಮ್ಗೆ ರಿಕವರ್ ಆಗೋಕ್ಕೆ ಬೇಕು ನೀವು ನೈಟ್ ಶೂಟಲ್ಲಿ. ಸೊ ನಾವು ಕಂಟಿನ್ಯೂಸ್ ಆಗಿ ಒಂದು 4-5 ದಿವಸ ನೈಟ್ ಶೂಟ್ ಮಾಡಿರ್ತೀವಿ. ಅವಾಗ ನಿಮ್ಮ ಸ್ಲೀಪ್ ಸೈಕಲ್ ಎಲ್ಲ ಚೇಂಜ್ ಆಗಿರುತ್ತೆ. ಮತ್ತು ನೀವು ರೆಗ್ಯುಲರ್ ಇದಕ್ಕೆ ನಾರ್ಮಲ್ ರೂಟೀನಿಗೆ ಬರಬೇಕು ಅಂದರೆ ಮತ್ತೆ 3-4 ಡೇಸ್ ಆಗುತ್ತೆ. ನಿಮ್ಗೆ ಒಂದೊಂದು ಸತಿ ರಾತ್ರಿ ಎಲ್ಲ ಎದ್ದಿರ್ತೀರಾ, ಬೆಳಗ್ಗೆ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದು ಕಷ್ಟ ಆ್ಯಕ್ಟರ್ಸ್ಗಳಿಗೆ. ಮತ್ತು ಎಕ್ಸ್ಪೆನ್ಸಿವ್ ಎರಡೂ ಇರುತ್ತೆ. ಹೌದು, ನಿಜ. ಅಂದರೆ ಕಾಸ್ಟ್ ಆಫ್ ಶೂಟಿಂಗಿಗೂ ಜಾಸ್ತಿ ಇರುತ್ತೆ. ಯಾಕೆಂದರೆ ನಿಮಗೆ ಜಾಸ್ತಿ ಲೈಟ್ಸ್ಗಳೆಲ್ಲ ಬೇಕಾಗುತ್ತೆ. ಆಮೇಲೆ ನಿಮಗೆ ಡೆಪ್ತ್ ಕ್ರಿಯೇಟ್ ಮಾಡೋದಕ್ಕೆ ಎಲ್ಲೆಲ್ಲೋ ಲೈಟ್ ಹಾಕಬೇಕಾಗತ್ತೆ, ಅಲ್ಲಿ ದೂರ ತನಕ. ಸೊ ಈ ಥರದ್ದೆಲ್ಲ ಚಾಲೆಂಜಿಂಗ್ ಆಗಿರುತ್ತೆ. ಮಾರಿಗೋಲ್ಡ್ ಅಂದಿದ ತಕ್ಷಣ ನಿಮಗೆ ಮೊದಲು ಥಾಟ್ಸ್ ಏನು ಬಂದಿದೆ? ಇದೇ ಟೈಟಲ್ ಯಾಕೆ ಇಡ್ತಾರೆ ಆ ಥರದ ಏನಾದರೂ ಐಡಿಯಾ? ನನಗೆ ಅನಿಸ್ತು ಫಸ್ಟ್ ಹೂ ಇರ್ಬೋದೇನೋ ಅಂತ. ಮಾರಿಗೋಲ್ಡ್ ಅನ್ನೋ ಒಂದು ಹೂ ಇದೆ. ಸೊ ನನಗೆ ಹೂಗಳು ಜಾಸ್ತಿ ಗೊತ್ತಿರೋದ್ರಿಂದ ನಾನು ಅದೇ ಅಂದ್ಕೊಂಡೆ ಹೂ ಇರ್ಬೋದೇನೋ ಅಂತ. ಆಮೇಲೆ ಅನಿಸ್ತು ಬಿಸ್ಕೆಟಾ ಇದು ಅಂತ. ಬಿಕಾಸ್ ಮಾರಿಗೋಲ್ಡ್ ಅಂತ ಬಿಸ್ಕೆಟು ಇದೆ. ಬಟ್ ಎಷ್ಟು ಕ್ರಿಯೇಟಿವ್ ಆಗಿ ಡೈರೆಕ್ಟರ್ ಹೆಸರಿಟ್ಟಿದ್ದಾರೆ ಅಂದರೆ ಗೋಲ್ಡ್ ಮಾರಾಟ, ಮಾರಿ ಗೋಲ್ಡ್ ಅಂತ ಹೇಳಿದ್ರು. ಸೊ ಅವಾಗ ವೆರಿ ಕ್ರಿಯೇಟಿವ್ ಅಂತ ಅನಿಸ್ತು. ಆ್ಯಂಡ್ ಹೆಸರಲ್ಲೇ ಇಷ್ಟು ಕ್ರಿಯೇಟಿವಿಟಿ ಇದೆ ಅಂದರೆ ಮೂವಿ ಎಷ್ಟಿರುತ್ತೆ ಅಂತ ನೀವೇ ಯೋಚನೆ ಮಾಡಿ. ಸರ್ ನಿಮ್ಗೆ ಏನು ಅನಿಸ್ತು ಫಸ್ಟ್? ನನಗೂ ಟೈಟಲ್ ಏನಾದರೂ ಇಡಬೇಕು ಆ ಥರದ್ದೆಲ್ಲ? ಇಲ್ಲ, ನನಗೂ ಟೈಟ್ಲ್ ತುಂಬ ಕ್ಯಾಚಿಯಾಗಿದೆ, ಚೆನ್ನಾಗಿದೆ ಅಂತ ಹೇಳಿದೆ. ನಾನು ಕತೆ ಫಸ್ಟ್ ಕೇಳಿದೆ, ಕತೆ ಹೇಳಾದ್ಮೇಲೆ ಅವ್ರು ಟೈಟ್ಲ್ ಹೇಳಿದ್ರು, ಟೈಟ್ಲ್ ಈ ಥರ ಇಟ್ಕೊಂಡಿದ್ದೀನಿ ಅಂತ. ನನ್ನ ಕತೆನೇ ಆಲ್ರೆಡಿ ಇಷ್ಟ ಆಗ್ಬಿಟ್ಟಿತ್ತು. ಸೊ ಟೈಟ್ಲು ಅದ್ಭುತವಾಗಿದೆ, ಚೆನ್ನಾಗಿದೆ, ಕ್ಯಾಚಿಯಾಗಿದೆ. ಅಂದರೆ ಈಸಿ, ಜನಕ್ಕೆ ಬಾಯಲ್ಲಿ ಈಸಿಯಾಗಿ ಬರುತ್ತೆ ಮಾರಿಗೋಲ್ಡ್ ಅನ್ನೋದು. ಹಾಂ. ಸೊ ಅದು ಎಲ್ಲೋ ಒಂದು ಕಡೆ ಅಂದರೆ ಈಗ ಮಾರ್ಕೆಟಿಂಗಿಗೂ ನಮ್ಗೆ ಹೆಲ್ಪ್ ಆಗುತ್ತೆ, ಸಿನಿಮಾ ಪ್ರಚಾರ ಮಾಡೋದಕ್ಕೂ ಸಖತ್ ಈಸಿ ಆಗುತ್ತೆ. ಮಾರಿಗೋಲ್ಡ್ ಅಂದರೆ ಜನಕ್ಕೂ ನೆನಪಿರುತ್ತೆ, ನಮಗೂ ಅದು ಹೇಳೋದಕ್ಕೆ ಈಸಿ ಆಗುತ್ತೆ. ಎಲ್ಲಿ ಎಷ್ಟು ಥಿಯೇಟ್ರಲ್ಲಿ ರಿಲೀಸ್ ಆಗುತ್ತೆ ಆ ಥರದ್ದೇನು ಪ್ಲ್ಯಾನ್ಸ್ ಏನಾದರೂ ಈವೆಂಟ್ಸು ಆ ಥರದ್ದೇನಾದರೂ? ಅದೇ ಈವೆಂಟ್ಸ್ ಎಲ್ಲ ನಡೀತಾ ಇದೆ, ಬಟ್ ಥಿಯೇಟರ್ ಎಕ್ಸಾಕ್ಟ್ಲಿ ಎಷ್ಟು ಅಂತ ನನಗೆ ಗೊತ್ತಿಲ್ಲ. ಪ್ರೊಡ್ಯೂಸರು ಡಿಸ್ಟ್ರಿಬ್ಯೂಟರ್ ಜೊತೆ ಮಾತಾಡಿಕೊಂಡು ಎಷ್ಟು ಕೊಟ್ಟಿದ್ದಾರೆ ಅದೇನು ಐಡಿಯಾ ಇಲ್ಲ. ಅಂದರೆ ತುಂಬ ಕಾಂಪಿಟೇಷನ್ ಇರೋದ್ರಿಂದ ಸಿನಿಮಾ ಫೀಲ್ಡಲ್ಲಿ ವಾರಕ್ಕೆ 4-5 ಸಿನಿಮಾಗಳು ರಿಲೀಸ್ ಇರೋದ್ರಿಂದ ನಿಮ್ಮ ಅವತ್ತೇ ಬೇಡ ಸತೀಶ್ ಸಿನಿಮಾನೂ ಇದೆ, ಶರಣ್ ಅವ್ರ ಸಿನಿಮಾನೂ ಇದೆ. ಇಷ್ಟೆಲ್ಲ ಆಲ್ರೆಡಿ ಕಾಂಪಿಟೇಷನ್ ಇರೋದ್ರಿಂದ ನಿಮ್ಮ ಸಿನಿಮಾ ಇಷ್ಟು ಸ್ಪೆಷಲ್ ಅನಿಸುತ್ತೆ? ನಂದೇನಂದರೆ ಅದೇ ಸಿನಿಮಾ ಗೆಲ್ಲಬೇಕು ಕೊನೆಗೆ. ಯಾವ ಸಿನಿಮಾ ಅದು ಇದು ಅಂತಿಲ್ಲ, ಹೀರೋ ಸಿನಿಮಾ ಗೆಲ್ಲಬೇಕು. ಪ್ರತಿ ವಾರನೂ ಜನ ಇಷ್ಟಪಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾನ ಗೆಲ್ಲಿಸ್ಬೇಕು. ಸೊ ಹಾಗಾಗಿ ಅವ್ರಿಗೂ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸತೀಶ, ಶರಣ್ ಅವರಿಗೆ ಗೆಲ್ಲಿ, ಯಾವ ಸಿನಿಮಾರೂ ಆಗಲಿ ಸಿನಿಮಾ ಗೆಲ್ಲಬೇಕಷ್ಟೇ. ಇಷ್ಟು ದಿನ ಲೋವರ್ ಬೈ ಆಗಿದ್ದು ಥ್ರಿಲ್ಲರ್ಗೆ ಬಂದ್ರಲ್ಲ, ಆಡಿಯನ್ಸ್ ಹೇಗೆ ತಗೋತಾರೆ ಗೊತ್ತಿಲ್ಲ. ಅದು ನಾನು ಅದೇ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ. ಯಾಕೆಂದರೆ ನನಗೂ ಬೇರೆ ಥರನೇ ಇದು ಡೈಲಾಗ್ ಇರ್ಬೋದು, ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ತುಂಬ ವಿಭಿನ್ನವಾಗಿದೆ. ಅಂದರೆ ಇಷ್ಟು ದಿವಸ ಸಾಫ್ಟ್ ಕ್ಯಾರೆಕ್ಟರ್ಸು, ಆಮೇಲೆ ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾಗಳೆಲ್ಲ ಮಾಡ್ಕೊಂಬಂದವನಿಗೆ ಇದು ಚಾಲೆಂಜಿಂಗ್ ಆಗಿತ್ತು. ಯಾಕೆ ನಮ್ಮ ಡೈರೆಕ್ಟ್ರು ತುಂಬ ಪರ್ಟಿಕ್ಯುಲರ್ ಆಗಿದ್ದರು. ನನಗೆ ಇದೇ ಒಂದು ಧಾಟಿಲಿ ಬೇಕು ಡೈಲಾಗ್ಗಳು, ಆ ಥರ ಪರ್ಸ್ನಾಲಿಟಿ ಈ ಥರ ಇರುತ್ತೆ, ಈ ಥರ ಮಾತಾಡ್ತಾನೆ, ನನಗೆ ಅದೇ ಶೈಲಿಲಿ ಬೇಕು, ಈ ಥರದ್ದೆಲ್ಲ ಶೂಟಿಂಗ್ ಮಾಡ್ಬೇಕಾದ್ರೂ ಮಜಾ ಇತ್ತು. ಜೊತೆಗೆ ಆ ಡೈಲಾಗ್ಗಳು ಅಷ್ಟೇ ತುಂಬ ಖಡಕ್ ಆಗಿದೆ. ಅಂದರೆ ಮುಂದಿನ ದಿನಗಳಲ್ಲಿ ದಿಗಂತ್ ಅವರು ಇನ್ನಷ್ಟು ಬೇರೆ ಬೇರೆ ಕಥೆಗಳು ಆಯ್ಕೆ ಮಾಡ್ಕೋತಾರೆ. ಡೆಫಿನೆಟ್ಲಿ ಇದು ಇಷ್ಟ ಆದರೆ ಬಹುಶಃ ಇನ್ನು ಅಂದರೆ ಆ್ಯಕ್ಷನ್ ಸಿನಿಮಾಗಳು ಬರುತ್ತೆ ಅಂತ ನನಗನ್ಸುತ್ತೆ. ಯಾಕೆ ಇದರಲ್ಲೇನು ಹೆಚ್ಚು ಆ್ಯಕ್ಷನ್ಗಳಿಲ್ಲ, ಬಟ್ ಆದ್ರೂ ಡೈಲಾಗ್ ಡೆಲಿವರಿ ಅದೆಲ್ಲ ದಾಟಿ ಇದೆಯಲ್ಲ, ಇಟ್ಸ್ ಲೈಕ್ ಎನ್ ಆ್ಯಕ್ಷನ್ ಮೂವಿ.
ಮೇಡಮ್ ಇವಾಗ ನೀವು ಎಲ್ಲೇ ಹೋದ್ರೂ ತುಂಬ ಆಡಿಯನ್ಸು ಸೆಲ್ಫಿ ಆಗಲಿ ಜನ ಮುದ್ಕೆ ಆಗೋದು ಅದೆಲ್ಲ ನಡೀತಾ ಇದೆ. ಸೊ ಇದರ ಮಧ್ಯೆ ಮಾರಿಗೋಲ್ಡ್ ಬರೋದ್ರಿಂದ ಅವರು ಯಾವ ಥರ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡು ಬರ್ಬೋದು ಥಿಯೇಟ್ರಲ್ಲಿ ಅಂತ ನನಗೆ. ಎಕ್ಸ್ಪೆಕ್ಟೇಷನ್ ಬೇರೆ ಬೇರೆ ಥರದ್ದೇ ಇರುತ್ತೆ ಗೊತ್ತಿಲ್ಲ, ಬಟ್ ಇವಾಗ ಸದ್ಯಕ್ಕೆ ನನಗೆಲ್ಲ ಬಿಗ್ ಬಾಸಲ್ಲಿ ನೋಡಿರೋದ್ರಿಂದ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಲೈಕ್ ಫೀಮೇಲ್ ಸೆಂಟ್ರಿಕ್ ನಾನು ಮಾಡಬೇಕು ಮುಂದೆ ಅಂತೆಲ್ಲ. ನಂಗೆ ತುಂಬ ಮೆಸೇಜಸ್ ಬರ್ತಾ ಇದ್ದಾವೆ, ಕಾಲ್ಸ್ ಬರ್ತಾ ಇದೆ. ಬಟ್ ಐ ಜಸ್ಟ್ ಫೀಲ್ ನಟಿ ಆಗಿಬಿಟ್ಟು ಎಲ್ಲದೂ ನೋಡಬೇಕು, ಬರೀ ಫೀಮೇಲ್ ಸೆಂಟ್ರಿಕ್ ಇಲ್ಲ ಮೇಲ್ ಸೆಂಟ್ರಿಕ್ ಅಂಥದ್ದು ಏನೂ ಹಂಗೆ ಇರಬಾರ್ದು. ಕತೆ ಹೀರೋ ಆಗಿರಬೇಕು ಯಾವತ್ತೂ ಕೂಡ. ಕತೆ ಹೀರೋ ಆಗಿದ್ದು ಕತೆ ಚೆನ್ನಾಗಿದೆ ಅಂದರೆ ಆ ಮೂವಿ ಚೆನ್ನಾಗಿರುತ್ತೆ, ಜನ ಥಿಯೇಟ್ರಿಗೆ ಬಂದು ನೋಡ್ತಾರೆ. ಸೊ ನನಗೆ ಹೀರೋ ಯಾವತ್ತಿದ್ರು ಕತೆನೇ, ಆ್ಯಂಡ್ ಈ ಮೂವಿಲೂ ಅಷ್ಟೇ ಹೀರೋನೇ ಕತೆ. ಸೊ ಎಲ್ಲ ನೋಡಬೇಕಂದ್ರೆ ಎಲ್ಲ ಸೇರಿದ ಮೇಲೆ ಆ ಕತೆ ಒಂದು ಪೂರ್ಣ ಆಗೋಕ್ಕಾಗತ್ತೆ. ಆ್ಯಂಡ್ ಬ್ಯೂಟಿಫುಲ್ಲಾಗಿ ಮೂಡ್ ಬಂದಿದೆ ಕೂಡ. ಸೊ ಮೋಸ್ಟ್ಲಿ ಜನಕ್ಕೆ ಇಷ್ಟ ಆಗಬಹುದು ಅಂತ ಅನಿಸುತ್ತೆ. ಆ್ಯಂಡ್ ಬಿಗ್ ಬಾಸಲ್ಲೂ ನಾನು ಒಂದು ಸ್ವಲ್ಪ ಯುನೋ ಲೈಕ್ ಬೋಲ್ಡಾಗಿ ನೋಡಿದ್ದಾರೆ, ಅಂದರೆ ಕಾನ್ಫಿಡೆಂಟಾಗಿ ಸ್ಟ್ರಾಂಗಾಗಿ ನನ್ನ ಮಾತಿಗೆ ನಾನು ನಿಲ್ಲೋ ರೀತಿ ಕಂಡಿದ್ದೀನಿ. ಈ ಪಾತ್ರದಲ್ಲೂ ಒಂದು ಸ್ವಲ್ಪ ಹಾಗೆ ನಾನು ಮೂಡ್ ಬಂದಿದ್ದೀನಿ. ಅಂದರೆ ನನ್ನ ನಿರ್ಧಾರಕ್ಕೆ ನಾನು ಯಾವತ್ತೂ ಅದಕ್ಕೆ ಐ ಸ್ಟಿಕ್ ಆನ್ ಟು ಇಟ್ ಅಂತ. ಡೈರೆಕ್ಟ್ರು ಮೊದಲೇ ಡಿಸೈಡ್ ಮಾಡಿದ್ರು 2 ವರ್ಷದಿಂದ. ಆ್ಯಕ್ಚುಲಿ ಡೈರೆಕ್ಟರ್ನ ಅಪ್ರಿಷಿಯೇಟ್ ಮಾಡಬೇಕು ವಿಷಯದಲ್ಲಿ. ಬಿಕಾಸ್ ದಿಗಂತ್ ಅವ್ರಾಗಿರ್ಬೋದು, ನಂದಾಗಿರ್ಬೋದು, ನಾವು ಇಷ್ಟ ತನಕ ಮಾಡಿರೋ ಪಾತ್ರಕ್ಕಿಂತ ಭಿನ್ನವಾಗಿ ನಮ್ಮ ಹತ್ರ ಏನೋ ಬೇರೆ ತೆಗ್ಸಿದ್ದಾರೆ. ದಿಗಂತ್ ಅವ್ರನ್ನ ರಗಡಾಗಿ ತೋರಿಸಿದ್ದಾರೆ. ಆ್ಯಂಡ್ ನಾನು ಇಷ್ಟ ತನಕ ಸಬ್ಟಲಾಗಿ ಮಾಡಿರೋದನ್ನ ನನ್ನ ಗ್ಲಾಮರಸ್ ಆಗಿ ತೋರಿಸಿದ್ದಾರೆ. ಗ್ಲಾಮರಸ್ ಅಂದ ತಕ್ಷಣ ಸ್ಕಿನ್ ಶೋ ಅಂತ ನಾನು ಖಂಡಿತವಾಗ್ಲೂ ಹೇಳ್ತಿಲ್ಲ, ಎಕ್ಸ್ಪೋಸ್ ಅನ್ನೋದು ನಾನು ಹೇಳ್ತಾ ಇಲ್ಲ. ಇನ್ನೂ ಸ್ಟೈಲಿಶ್ ಆಗಿ ಬ್ಯೂಟಿಫುಲ್ ಆಗಿ ಎಲಿಗೆಂಟಾಗಿ ತೋರಿಸಿದ್ದಾರೆ. ಯಾವ್ದು ನಾನು ಬೇರೆ ಯಾವ ಮೂವಿಲೂ ಮಾಡಿಲ್ಲ. ಸಿಂಪಲ್ ಆಗಿರ್ತಿದ್ದೆ, ಇಲ್ಲೊಂದು ಸ್ವಲ್ಪ ಇನ್ನೂ ಬ್ಯೂಟಿಫುಲ್ಲಾಗಿ ನಾನು ಮೂಡ್ ಬರ್ತೀನಿ. ಸೊ ಇಟ್ಸ್ ಅ ವೆರಿ ರಿಸ್ಕಿ ಡೆಸಿಷನ್ ಹಂಗೆ ಹೇಳಬೇಕು ಅಂದರೆ. ತುಂಬ ಕಮ್ಮಿ ಡೈರೆಕ್ಟರ್ಸ್ ಅಂಥದ್ದೊಂದು ಕೈ ಹಾಕ್ತಾರೆ. ಅಂದರೆ ಯಾವಾಗಲೂ ಏನಾಗುತ್ತೆ, ಇವರೊಬ್ಬರು ಪೊಲೀಸ್ ಪಾತ್ರ ಮಾಡಿದ್ರೆ ಇವ್ರ ಹತ್ರನೇ ಪೊಲೀಸ್ ಪಾತ್ರ ಮಾಡಿಸ್ತಾ ಇರ್ತಾರೆ ಬೇರೆ ಎಲ್ಲ ಮೂವೀಸಲ್ಲೂ. ಸೊ ಇದರಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಅವ್ರು ಅಟೆಂಪ್ಟ್ ಮಾಡಿದ್ವಿ. ಆ್ಯಕ್ಚುಲಿ ದಟ್ಸ್ ಅ ಗುಡ್ ಡಿಸಿಷನ್. ಕೆಲವೊಂದು ಶಾರ್ಟ್ಸಲ್ಲಿ ನೀವು ಮೆಚೂರ್ಡ್ ಕ್ಯಾರೆಕ್ಟರ್ ಕಾಣಿಸ್ತಾ ಇತ್ತು, ಅಂದರೆ ತುಂಬ ಸೀನಿಯರ್ ಪರ್ಸನ್ ಥರನೂ ಕಾಣಿಸ್ತಾ ಇತ್ತು ಕೆಲವೊಂದು ಶಾರ್ಟ್ಸಲ್ಲಿ. ಅದೆಲ್ಲ ನೋಡಿದಾಗ ಇದು ಬೇರೆ ಏನು ಅಂದರೆ ನೀವು ಗೋಲ್ಡಲ್ಲಿ ಏನಾದರೂ ಇನ್ವಾಲ್ವ್ ಆಗ್ತೀರಾ ಸರ್ ಜೊತೆ? ಸಿನಿಮಾ ನೋಡಿದ್ರೆ ಖಂಡಿತವಾಗ್ಲೂ ನಿಮಗೆ ಇದಕ್ಕೊಂದು ಕ್ಲಾರಿಟಿ ಸಿಗುತ್ತೆ. ನಾನು ಇವಾಗಲೇ ಹೇಳಿಬಿಟ್ರೆ ಡೈರೆಕ್ಟರ್ ಬಂದು ನಾನು ಓಡಿಸ್ಬಿಡ್ತಾರೆ. ಸೊ ಅದು ಇದೊಂದು ಕ್ಯೂರಿಯಾಸಿಟಿ ಇರಲಿ, ಚೆನ್ನಾಗಿರುತ್ತೆ. ಥಿಯೇಟ್ರಲ್ಲೇ ಇದು ರಿವೀಲ್ ಆದರೆ ಏನಕ್ಕೆ ಏನು ಅಂತ ಮತ್ತು ಹೇಗೆ ಅಂತ ಗೊತ್ತಾದರೆ ಅದು ಅಲ್ಲೇ ಆದರ್ಸಿ. ಸರ್ ಗೋಲ್ಡ್ ಮಾಫಿಯಾದಲ್ಲಿ ಎಷ್ಟು ಗೋಲ್ಡ್ ನೀವು ಸೇಲ್ ಮಾಡ್ತೀರಾ ಇಲ್ಲ ಪರ್ಚೇಸ್ ಮಾಡ್ತೀರಾ? ಅಲ್ಲ, ಈ ಗೋಲ್ಡ್ ಅನ್ನೋದೇ ಇದೆಯಲ್ಲ, ಅದೊಂಥರ ನೀವು ಈಗ ಇತಿಹಾಸದಿಂದ ನೋಡಿದ್ರೂ ಚಿನ್ನದ ಮೇಲೆ ಸಾಕಷ್ಟು ಗಲಾಟೆಗಳು, ಜಗಳ, ವಾರು ಎಲ್ಲ ನಡೆದಿದೆ. ಸೊ ಹಾಗಾಗಿ ಅದು ಒಂಥರ ಮೊದಲಿಂದನೂ ಜನಕ್ಕೆ ಒಂದು ದುರಾಸೆ ಹುಟ್ಟಿಸೋ ಅಂಥ ವಸ್ತು ಅಂತಲೂ ಹೇಳಿದ್ರೆ ತಪ್ಪಾಗಲ್ಲ. ಸೊ ಆ ಗೋಲ್ಡಿಂದ ಸುಮಾರು ಜನ ಹಾಳಾಗಿದ್ದಾರೆ. ಸೊ ಹಾಗಾಗಿ ಇದು ಸಿನಿಮಾದಲ್ಲಿ ನಾವು ಅದನ್ನೇ ಹೇಳಕ್ಕೆ ಹೋಗಿದ್ದೀವಿ. ಅಂದರೆ ಒಂದು ಮೆಸೇಜ್ ಥರ ಏನಂದರೆ ಆಸೆ ದುಃಖಕ್ಕೆ ಮೂಲ ಥರ ದುರಾಸೆ ಇದ್ದರೆ ಏನೇನಾಗುತ್ತೆ ಅನ್ನೋದು ಇದರಲ್ಲಿ ತೋರ್ಸಕ್ಕೆ ಹೊರಟಿದ್ದೀವಿ. ಸರ್ ಡ್ರಗ್ಸ್ ಅನ್ನೋದು ಬರುತ್ತೆ ಈ ಸಿನಿಮಾ. ನೀವು ಸಿನಿಮಾದ ನೋಡಿ, ಅಂದರೆ ಕ್ರೈಮ್ ಥ್ರಿಲ್ಲರ್ ಅಲ್ವಾ. ಸೊ ನಾವು ಆ ಥ್ರಿಲ್ಲರ್ಗೆ ಕ್ರೈಮ್ ಯಾವ್ದಾವುದು ಇನ್ವಾಲ್ವ್ ಇದೆಯೋ ಅದೆಲ್ಲ ಯೂಸ್ ಮಾಡಿದ್ದೀವಿ.